ಪಗೆಯಂ ಬಾಲಕನೆಂಬರ್ ಎಂಬ ಪದ್ಯ ಭಾಗವನ್ನು ಪುಲಿಗೆರೆ ಸೋಮನಾಥ್ ಅವರು ಕ್ರಿಸ್ತಶಕ 1899ರಲ್ಲಿ ರಚಿಸಿದ್ದಾರೆ. ಇವರ ಅಂಕಿತನಾಮ ಹರಿಹರ ಶ್ರೀ ಚೆನ್ನ ಸೋಮೇಶ್ವರ. ಮೊದಲನೇ ಪದ್ಯದಲ್ಲಿ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವಂ ಮಲ್ಪವರಿಂದ ಕಂಡು ಕೆಲವಂ ಸಜ್ಞಾನದಿಂದ ನೋಡುತ್ತಂ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞಾನಪ್ಪಂ ನರಂ ಪುಲವಂ ಪಲ್ಲ ಸಮುದ್ರ ದೈವ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮೊದಲನೇ ಪದ್ಯದಲ್ಲಿ ಮೊದಲನೇ ಪ್ಯಾರಾಗ್ರಾಫಲ್ಲಿ ಏನು ಅರ್ಥ ಆಗ್ತಿದೆ ಅಂದರೆ, ನಾವು ಜ್ಞಾನ ಪಡ್ಕೋಬೇಕಾದ ರೀತಿಗಳು, ಮಾರ್ಗಗಳು ಯಾವುದು, ಒಬ್ಬವನು ಸರ್ವಜ್ಞನಾಗಬೇಕಂದ್ರೆ ಯಾವ ಮೂಲಗಳಿಂದ ಆತ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಹೀಗೆ ಸೋಮನಾಥ ಅವರು ಹೇಳ್ತಾರೆ ನೋಡಿ, ಕೆಲವೊಂದು ಬಲ್ಲವರಿಂದ ತಿಳ್ಕೊಬೇಕಾದ್ರೆ ಯಾರಿಗೆ ಗೊತ್ತು ಅವರ ಹತ್ರದಿಂದ ಕಲ್ತ್ಕೋಬೇಕು. ಇನ್ನೊಂದು ಕೆಲವು ಶಾಸ್ತ್ರಗಳನ್ನು ಓದುತ್ತಾ ಅಂದರೆ ಇವಾಗ ನಮಗೆ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಬುಕ್ಸ್ ಓದ್ಬಿಟ್ಟು ಹೇಗೆ ಕಲ್ತ್ಕೊಳ್ತಿದ್ದೀವಿ ಆ ರೀತಿಯಾಗಿ ಶಾಸ್ತ್ರಗಳನ್ನು ಓದಿ ಕಲ್ತ್ಕೋಬೇಕು. ಇನ್ನು ಕೆಲವೊಂದು ಸುಜ್ಞಾನದಿಂದ ಅಂದರೆ ಸ್ವಯಂ ಆಗಿ ಕಲ್ತ್ಕೋಬೇಕು, ನಮ್ಮ ಸ್ವಂತ ಇಚ್ಛೆಗಳಿಂದ ಕಲ್ತ್ಕೋಬೇಕು. ಕೆಲವೊಂದು ಒಳ್ಳೆ ಜನರ ಅಂದರೆ ಸಜ್ಜನರ ಸಂಘದಿಂದ ಮೆರೆದು ಒಳ್ಳೆ ಜನರ ಸ್ನೇಹದೊಂದಿಗೆ ನಾವು ಕೆಲವೊಂದು ಕಲ್ತ್ಕೋಬೇಕು. ಹೀಗೆ ಹಲವು ಮೂಲಗಳಿಂದ ಕಲ್ತ್ಕೋಬೇಕು, ನೋಡಿ ಕಲಿಬೇಕು, ಹೀಗೆ ಸುಜ್ಞಾನದಿಂದ ಕಲಿಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಜ್ಞಾನ ಸಣ್ಣ ಜಲಪಾತ ಪ್ರದೇಶದಿಂದ ಇದ್ದಂಗೆ, ಆದರೆ ಸರ್ವಜ್ಞನು ಸಮುದ್ರವೇ ಆತನಾಗಿರ್ತಾನೆ. ಅಂತ ಜ್ಞಾನ ಯಾವ ಮೂಲಗಳಿಂದ ಯಾವ ರೀತಿಯಾಗಿ ಪಡೆದುಕೋಬೇಕನ್ನೋ ವಿಷಯದ ಬಗ್ಗೆ ಪುಲಿಗೆರೆ ಸೋಮನಾಥ್ ಅವರು ಮೊದಲನೇ ಪದ್ಯದಲ್ಲಿ ಹೇಳಿದ್ರು. ಎರಡನೇದಲ್ಲಿ ಒಣದೀರ್ಪ ದನಮಿರ್ದಡೇನು ಸುತನಿರ್ದಂ ಮುಪ್ಪಿನಲ್ಲಾಗದಾಂ ಒಣಗೆಲ್ಲರಿಗೆ ಬರದಿರ್ದ ಮಲೆ ತಾಂ ಬಂದನ್ ಉಪಯುಕ್ತನಲ್ಲ ಮನಿದಂ ನೋಡಿದ ಬಂಧುವೇತ ಕೆನಿಸಲ್ ಲೋಕ ಚಿತ್ತೈಕದಿರ ತೃಣವೇ ಪರ್ವತವಲ್ಲವೇ ಹರಿಹರ ಶ್ರೀ ಚೆನ್ನ ಸೋಮೇಶ್ವರ. ಎರಡನೇ ಪದ್ಯದಲ್ಲಿ ಬಾಂಧವ್ಯಗಳ ಬಗ್ಗೆ, ಹಾಗೆ ನಮಗೆ ಅವಶ್ಯಕತೆ ಇದ್ದಾಗ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ ಅವರೇ ನಮಗೆ ತುಂಬ ಒಳ್ಳೆಯವರು, ಪ್ಲಸ್ ಅವರೇ ತುಂಬ ಮುಖ್ಯ ಅಂತ ಹೇಳಲಿಕ್ಕೆ ನೋಡ್ತಿದ್ದಾರೆ. ಒಣದಿರ್ಪ ದನ ಮಿರ್ದಡೇನು, ನಮಗೆ ಸಾಕಷ್ಟು ಹಣ ಇದ್ದರೆ ಏನಪ್ಪ, ಆದರೆ ಮಗ ಮುಪ್ಪಿನ ವಯಸ್ಸು ಅಂದರೆ ವಯಸ್ಸಾದ ಸಂದರ್ಭದಲ್ಲಿ ಮಗ ನೋಡ್ಲಿಕ್ಕಂದರೆ ತಂದೆ ತಾಯಿನ ನೋಡ್ಕೊಂಡಿಲ್ಲ ಅಂದರೆ ಅಂಥ ಮಗ ಇದ್ದು ಏನು ಪ್ರಯೋಜನ. ಹಾಗೆ ಬೆಳೆ ಎಲ್ಲ ಒಣಗೋಗ್ಬಿಟ್ಟಿದೆ. ಆ ಟೈಮ್ಗೆ ಮಳೆ ಬರಬೇಕಿತ್ತು, ಮಳೆನೇ ಬಂದಿಲ್ಲ. ಬೆಳೆ ಎಲ್ಲ ಒಣಗಾದ್ಮೇಲೆ ಆ ಬೆಳೆ ನಾಶ ಆದಮೇಲೆ ಮಳೆ ಬಂದಿದೆ, ಆ ಮಳೆ ಬಂದು ಏನು ಪ್ರಯೋಜನ. ಹಾಗೆ ಕಷ್ಟ ಕಾಲಕ್ಕೆ ನೆರವಾಗದಂತಹ ಬಂಧುಗಳಿದ್ದು ಏನು ಪ್ರಯೋಜನ. ಕಷ್ಟದಲ್ಲಿ ಬಂದಾಗೆ ತಾನೇ ಬಂಧು ಬಾಂಧವ್ಯಗಳೆಲ್ಲ ಬೆಳೆಯೋದು. ಅವರು ನಮಗೆ ಸಹಾಯ ಮಾಡಿದ್ರೆ ಒಬ್ರಿಗೆ ಅನುಕಂಪ ನಾವು ಯಾವತ್ತು ತೋರಿಸ್ಬೇಕು. ಆ ಥರ ಮಾಡದೇ ಇರುವಾಗ ಅಂತಹ ಸಂಬಂಧಿಕರಿದ್ದರೂ ಏನು ಪ್ರಯೋಜನ. ಅದೇ ರೀತಿಯಾಗಿ ನಮ್ಮ ಕಷ್ಟ ಕಾಲಕ್ಕೆ ಒಂದು ಹುಲ್ಲು ಕಡ್ಡಿ ತೃಣ ನಮಗೆ ಉಪಯೋಗಕ್ಕೆ ಬಂದಿದೆ ಅಂದರೆ ಅದೇ ಒಂದು ಪರ್ವತಕ್ಕೆ ಅಂದರೆ ಒಂದು ಬೆಟ್ಟಕ್ಕೆ ಸಮಾನ ಅಷ್ಟು ವ್ಯಾಲ್ಯೂ ಕೊಡ್ತೀವಿ. ಒಂದು ತೃಣ ಸಹ ಪರ್ವತಕ್ಕೆ ಸಮಾನ ಅಂತ ಬಾಂಧವ್ಯಗಳ ಬಗ್ಗೆ, ನಾವು ಒಬ್ಬರಿಗೆ ಸಹಾಯ ಮಾಡೋದ್ರ ಬಗ್ಗೆ ಪುಲಿಗೆರೆ ಸೋಮನಾಥ್ ಅವರು ಎರಡನೇ ಪ್ಯಾರಾಗ್ರಾಫಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಿಗರೆಂದಂ ಮೆಳೆ ಬೇವು ಸ್ವಾದಹುದೇ ಚೆಲ್ ಚಿಕ್ಕದೆಂದ್ ಅಲ್ಕರ್ ತೆಗೆಯಲ್ ಕಚ್ಚೆದೆ ಪಾಲ್ನುಡಿ ಪನಿಯಂ ಸಕಾಲಕ್ಕೆ ವಿಶ್ವಾಸಿಯೇ ಕಾಗಮಂ ಸಾಕುವನೆಂದು ಗೂಗೆ ಮರಿಯಂ ಸಂಪ್ರೀತಿಯೊಂದುವರೆ ಪಗೆಯಂ ಬಾಲಕನೆಂಬರೆ ಹರಿಹರ ಶ್ರೀ ಚೆನ್ನ ಸೋಮೇಶ್ವರ. ಯಾವತ್ತಿದ್ದರೂ ವೈರಿಯಾದವನು ಹೇಗಾದವನು ತನ್ನ ದ್ವೇಷವನ್ನು ಬಿಡುವುದಿಲ್ಲ. ಆದ್ದರಿಂದ ಯಾವತ್ತು ಒಬ್ಬ ಬಾಲಕ ಅಂತ ಹೇಳಿಬಿಟ್ಟು ಚಿಕ್ಕವನು ಮುಗ್ಧನು ಅವನನ್ನು ಏನು ಮಾಡ್ತಾನೆ ಅಂತ ಹೇಳಿಬಿಟ್ಟು ಉಪೇಕ್ಷಿಸಬಾರದು. ಯಾಕಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ ಹೇಳ್ತಿದ್ದಾರೆ. ಪಗೆಯಂ ಬಾಲಕನೆಂಬರೆ ನಮ್ಮ ಶೀರ್ಷಿಕೆ ಅಂತೆ. ಇಲ್ಲಿ ಕೆಲವೊಂದು ಉದಾಹರಣೆಗಳೊಂದಿಗೆ ಅವರು ವಿವರಿಸ್ತಾರೆ ನೋಡಿ. ಇವಾಗ ಚೇಳು ಚಿಕ್ಕದೆಂದು ಪ್ರೀತಿಯಿಂದ ಅದನ್ನು ತೆಗೆದ್ರೆ ಅದು ಕಚ್ಚದೆ ಬಿಡುತ್ತಾ? ಹಾವು ನಾವು ಸಾಕಿದ್ರೆ ಅದು ವಿಶ್ವಾಸಕ್ಕೆ ಅರ್ಹನ? ಅದು ಯಾವತ್ತಾದ್ರೂ ತನ್ನ ವಿಷಯ ತೋರಿಸುತ್ತೆ. ಅದೇ ರೀತಿಯಾಗಿ ಬೇವಿನ ಮರದಲ್ಲಿ ಬೇವಿನ ಚಿಗುರ್ತಿದೆಯಪ್ಪ, ಇದೇನು ಕಹಿ ಇದೆ ಅಂತ ಅದನ್ನು ತಿಂದು ನೋಡಿದ್ರೆ ಹೆಂಗಿರುತ್ತೆ? ಕಹಿ ಇರುತ್ತಾ, ಸಿಹಿ ಇರುತ್ತಾ? ಕಹಿನೇ ಇರುತ್ತೆ. ತನ್ನ ಸ್ವಾಭಾವಿಕತೆ ಯಾವತ್ತೂ ಕಲ್ತ್ಕೊಳ್ಳಲ್ಲ. ಹಾಗೆ ಪಕ್ಷಿನ ಸಾಕ್ತೀನಿ ಅಂತ ಹೇಳಿಬಿಟ್ಟು ಗೂಬೆನ ಸಾಕ್ತಾರಾ ಯಾರಾದರೂ ಅಂತ ಹೇಳಿಬಿಟ್ಟು ಇಂತಹ ವಿಷಯಗಳಲ್ಲಿ ಉಪೇಕ್ಷೆ ಮಾಡಬಾರದು ಎಂದು ಪುಲಿಗೆರೆ ಸೋಮನಾಥ್ ಅವರು ಹೇಳ್ತಿದ್ದಾರೆ. ನಾಲ್ಕನೇ ಪದ್ಯದಲ್ಲಿ ಅರೆಯಂ ಸೀಲುವೊಡನೆ ಮೆಟ್ಟಲಹುದೆ ಚಾನಂಗಳಿಂದಲ್ಲದೆ ಕಿರುದಾಗಿರ್ದಡೇನು ಉಪಯೋಗ ಪರನೋರ್ವಂ ಕೋಟಿ ಗಿಡಕ್ಕೂ ಹೆಮ್ಮರ ನಿರ್ಧಾರ ಅಂದಲ್
ಎತ್ತಬಹುದೇ ಬಲ್ಪರಂ ಸನ್ನೆ ಸಾವಿರ ಕಾಲಿನ ಸತ್ವವೇ ಹರಿಹರ ಶ್ರೀ ಚನ್ನಸೋಮೇಶ್ವರ. ಇಲ್ಲಿ ಹೇಳ್ಲಿಕ್ಕೆ ಏನು ಹೊರಟಿದ್ದಾರೆ ಅಂದರೆ ಆಕಾರಕ್ಕಿಂತ ಸಾಮರ್ಥ್ಯವೇ ಮುಖ್ಯ ಅಂತ ಹೇಳ್ತಿದ್ದಾರೆ. ಒಂದು ಬಂಡೆಯನ್ನು ಸೀಲ್ಬೇಕಂದ್ರೆ 10,000 ಆಣೆ ಬಂದ್ಬಿಟ್ಟು ಅದು ತುಳಿದ್ರೆ ಆಗೋದಿಲ್ಲ. ಒಂದು ಚಿಕ್ಕದಾದಂಥ ಚಾಣೆ ಸಾಕು. ಒಂದು ಮುಳ್ಳು ಒಂದು ಸುತ್ತನ್ನ ಇಟ್ಕೊಂಡು ಒಂದು ಚಾಣೆಯಿಂದ ಹೊಡೆದ್ರೆ ಆ ಕಲ್ಲು ಒಡೆದೋಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವಸ್ತುಗೂ ಅದರಿಗೆ ಆದಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ವಸ್ತುಗೆ ಇರುವಂಥ ಮಹತ್ವ ಕೊಡ್ತಾ ಇರುತ್ತೆ. ಆದ್ದರಿಂದ ನಾವು ಯಾವತ್ತೂ ಭೇದ ಭಾವ ಮಾಡಬಾರ್ದು. ಒಂದು ದೊಡ್ಡ ಹೆಮ್ಮರದಿಂದ ಬಲು ಭಾರವಾದದನ್ನು ಎತ್ತಲಾಗದು, ತಾಳಲಾಗದು. ಆ ಭಾರವನ್ನು ಎತ್ತಲು ನೋಡದೆ ಸಣ್ಣದೇ ಆಗಿ ಕಾಣುವ ಸನ್ನೆ ಕೋಲು ಬೇಕೇ ಬೇಕು. ಆದ್ದರಿಂದ ಸಣ್ಣದಾದರೂ ಅದರ ಬೆಲೆ ಅದಕ್ಕಿದೆ ಅಂತ ಪುಲಿಗೆರೆ ಸೋಮನಾಥ ಅವರು 4ನೇ ಪ್ಯಾರಾಗ್ರಾಫಲ್ಲಿ ಹೇಳ್ತಿದ್ದಾರೆ, ಪದ್ಯದಲ್ಲಿ ಹೇಳ್ತಿದ್ದಾರೆ. 5ನೇ ಪದ್ಯದಲ್ಲಿ ಇರೆಯಲೊಬ್ಬಡೆ ವೀರನಾಗು ದರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲೊಬ್ಬಡೆ ಮಂತ್ರಿಯಾಗು ವಿಭುವಾಗದರೆದಂ ಕೋಪಮಂ ತೊರೆಯಬಲ್ಲೊಡೆ ಯೋಗಿಯಪ್ಪರದು ಷಡ್ವರ್ಗಗಳಂ ಗೆಲ್ವೊಡೆ ತರೆ ಬಲ್ಪ ಪೂರ್ಣ ಯಪ್ಪುದೆ ಹರಿಹರ ಶ್ರೀ ಚನ್ನಸೋಮೇಶ್ವರ. ರಾಜ ಆಗ್ಬೇಕಾದ್ರೆ, ಮಂತ್ರಿ ಆಗ್ಬೇಕಂದ್ರೆ, ಯೋಗಿ ಆಗ್ಬೇಕಂದ್ರೆ ಏನು ಸಾಮರ್ಥ್ಯ ಇರಬೇಕು, ಏನಿರಬೇಕು? ಒಬ್ಬ ಮಂತ್ರಿ ಆಗ್ಬೇಕಂದ್ರೆ ಅವನಲ್ಲಿ ಏನಿರಬೇಕು? ಯಾವ ಗುಣ ಇರಬೇಕು? ಯಾವ ಕೌಶಲ್ಯ ಇರಬೇಕು? ಒಬ್ಬ ಮಂತ್ರಿ ಆಗ್ಬೇಕಂದ್ರೆ ಆತನಿಗೆ ಚಮತ್ಕಾರಗಳು ಗೊತ್ತಿರಬೇಕು, ಹಲವಾರು ಸಮಸ್ಯೆಗಳಿಗೆ ಉಪಾಯಗಳು ಗೊತ್ತಿರಬೇಕು, ಆತ ಮಂತ್ರಿ ಆಗಬಲ್ಲ. ಒಬ್ಬ ರಾಜನಾಗಬೇಕಂದ್ರೆ ತಾಳ್ಮೆ ಇರಬೇಕು, ಕೋಪ ಮಾಡ್ಕೋಬಾರ್ದು, ಕೋಪದಿಂದ ರಾಜ್ಯವೇ ಹಾಳಾಗುತ್ತೆ. ಸಾಮರ್ಥ್ಯ ಇರಬೇಕು ಆಳ್ವಿಕೆ ಮಾಡೋದಕ್ಕೆ, ಆತ ರಾಜ ಆಗಬಲ್ಲ. ಹಾಗೆ ಒಬ್ಬ ಯೋಗಿ ಆಗ್ಬೇಕಂದ್ರೆ ಅರಿಷಟ್ ವರ್ಗಗಳು ಕಾಮ, ಕ್ರೋಧ, ಮದ, ಮಾಸ್ತರ್ಯ, ಲೋಭಗಳೆಲ್ಲ ತೊರೆತವನೇ ಒಬ್ಬ ಯೋಗಿ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಅರಿಷಡ್ ವರ್ಗಗಳನ್ನು ಗೆಲ್ಲುವ ಸಾಮರ್ಥ್ಯ ಗೆಲ್ಲಿಸಿಕೊಳ್ಳಬೇಕು. ಹೀಗೆ ಸಾಮರ್ಥ್ಯ ಅರ್ಹತೆಗಳನ್ನು ಹೊಂದಬೇಕು ಎಂದು ಪುಲಿಗೆರೆ ಸೋಮನಾಥ ಅವರು ಹೇಳ್ತಿದ್ದಾರೆ. 6ನೇದಾಗಿ ಪೊಡೆಯಲ್ ತುಂಬರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪಾನ್ ಕಡು ಪಾಪಮಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಂ ಮೀಯದೆ ಗುಡುಪನಂಗೊಳೆದು ಬೇವಿನ ಫಾಲಂ ಸ್ವಾದಪ್ಪುದೇ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೇ ಹರಿಹರ ಶ್ರೀ ಚನ್ನಸೋಮೇಶ್ವರ. ಇಲ್ಲಿ ಅಂತರಂಗ ಶುದ್ಧಿ ಹಾಗೆ ಬಹಿರಂಗ ಶುದ್ಧಿಯ ಬಗ್ಗೆ, ಮಹತ್ವದ ಬಗ್ಗೆ ಹೇಳ್ತಿದ್ದಾರೆ. ಏನಂದರೆ ಒಬ್ಬ ವ್ಯಕ್ತಿ 100 ಟೈಮ್ಸ್ ಆದರೂ ಸ್ನಾನ ಮಾಡಲಿ, ಆತ ಮೈ ಶುಚಿ ಆಗುತ್ತೆ ಹೊರತು ಆತನ ಮನಸ್ಸು ಶುಚಿ ಆಗೋದಿಲ್ಲ. ಏಕೆ ಹೇಳಿ? ಆತನು ತುಂಬ ದುರಾಸೆ, ಅಸೂಯೆ, ಒಬ್ಬರು ಬೇರೆಯವ್ರ ಬಗ್ಗೆ ತುಂಬ ಜೆಲಸಿಯಾಗಿ ಫೀಲ್ ಆಗೋರು, ಹೊಟ್ಟೆಯಲ್ಲಿ ಕೆಸರು ಇಟ್ಕೊಂಡು ಆಚೆ ಮಾತ್ರ ಸ್ನಾನ ಮಾಡಿದ್ರೆ ಅವರು ಶುದ್ಧಿ ಆಗೋಕ್ಕೆ ಸಾಧ್ಯನೇ? ಹಾಗೆ 100 ಬಾರಿ ಸ್ನಾನ ಮಾಡಿದೆ ಅಂತ ಹೇಳಿಬಿಟ್ಟು ಅದು ಬೆಲ್ಲಕ್ಕೆ ಹಾಕೋಕ್ಕೆ ಸಾಧ್ಯನಾ? ಇಲ್ಲ. ಅದೇ ರೀತಿಯಾಗಿ ಬೇವು ಕಹಿ ಇರುತ್ತಂತ ಬೆಲ್ಲದ ಪಾಕದೊಳಗಡೆ ಹಾಕಿ ನೆನೆಸಿದ್ರೆ ಅದೇನಾದರೂ ಸಿಹಿ ಆಗುತ್ತಾ? ಇಲ್ಲ. ಆದ್ದರಿಂದ ನಿರ್ಮಲ ಚಿತ್ತವೇ ಮಡಿಯು, ಅದನ್ನು ಗೆಲ್ಲಿಸಬೇಕು ಎಂದು ಅದರ ಮಹತ್ವವನ್ನು ಹೇಳುತ್ತಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ಹೇಗೆ ಜ್ಞಾನ ಪಡ್ಕೋಬೇಕು, ಹೇಗೆ ಬಾಂಧವ್ಯಕ್ಕೆ ಮಹತ್ವ ನೀಡಬೇಕು, ಹೇಗೆ ಯಾವುದು ಚಿಕ್ಕದೆಂದು ಅಪೇಕ್ಷಿಸಬಾರದು, ಹಾಗೆ ಚಿಕ್ಕ ವಿಷಯ ಅಥವಾ ಚಿಕ್ಕ ವಸ್ತು ಎಂದರೂ ಭೇದ ಭಾವ ಮಾಡಬಾರ್ದು. ಮಂತ್ರಿ, ರಾಜ ಹಾಗೆ ಯೋಗಿ ಆಗಬೇಕಂದ್ರೆ ಏನೇನು ಆತನಲ್ಲಿ ಒಂಥರ ಸಾಮರ್ಥ್ಯ, ಅರ್ಹತೆ ಇರಬೇಕು. ಹಾಗೆ 6ನೇದಾಗಿ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇವೆಲ್ಲವುಗಳ ಕುರಿತು ಪುಲಿಗೆರೆ ಸೋಮನಾಥ ಅವರು ಪಗೆಯಂ ಬಾಲಕೆನೆಂಬರ್ ಎಂಬ ಪದ್ಯದಲ್ಲಿ ತುಂಬ ಸರಳವಾಗಿ ಜನರಿಗೆ ಅರ್ಥವಾಗುವಂತೆ ವಿವರಣೆ ಮಾಡಿದ್ದಾರೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ.